ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಹಳೆ ಯಾವುದೋ ಎಪಿಸೋಡಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ. ಇದು ಒಂದು ಎಪಿಸೋಡಲ್ಲಿ ಬಗೆಹರಿಯುವಂಥ ವಿಚಾರ ಅಲ್ಲ. ಆ ದೃಷ್ಟಿಯಿಂದ ಬನ್ನಿ ಇವತ್ತು ಮುಂದುವರೆದ ಭಾಗವಾಗಿ ಮತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ. ನೋಡಿ, ಸಿದ್ದರಾಮಯ್ಯನವರು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿ, ಬುದ್ಧಿವಂತ ಆತ. ನಮ್ಮದು ಒಂದು ನಮಸ್ಕಾರ. ಬುದ್ಧಿವಂತ ಅಂತ ಅಲ್ಲ ಅಂತ ಹೇಳಿದ್ರೆ ಅಪಚಾರ ಮಾಡ್ದಂಗೆ ಆಗುತ್ತೆ, ಡೆಮಾಕ್ರಸಿನಲ್ಲಿ ತಪ್ಪು ಮಾಡ್ದಂಗೆ ಆಗುತ್ತೆ. ಆತ ಬುದ್ಧಿವಂತ, ನಾವು ನಿರ್ವಿವಾದ ಒಪ್ಕೊಂಡಿದ್ವಿ. ನಾವು ವಿರೋಧ ಮಾಡೋದು ಮತ್ತು ಕರ್ನಾಟಕದಲ್ಲಿ ಜನ ವಿರೋಧ ಮಾಡೋದು. ಇವರು ಬಹುಮತಕ್ಕೆ ಮಾನ್ಯತೆ ಇರಬೇಕು. ಡೆಮಾಕ್ರಸಿ ಅಂದರೆ ಬಹುಮತಕ್ಕೆ, ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅಂತೇಳಿ, ಜನರಿಂದ ಜನರಿಗಾಗಿ ಅಂತ ಹೇಳ್ತೀವಿ. ನಂಬರ್ 1 ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತೀವಿ. ನೋಡಿ, ಸ್ವಾತಂತ್ರ್ಯ ಬಂದಾಗ 1947 92% ಹಿಂದೂಗಳಿದ್ವಿ. ಇವತ್ತೇನಾಗಿದೆ, 72ರಿಂದ 75% ಮಧ್ಯ ಇದ್ವಿ ಹಿಂದೂಗಳು. ಅಂದರೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗಿದೆ. ಇದಕ್ಕೆಲ್ಲ ಕಾರಣ ಯಾರು ಅಂದರೆ 75 ವರ್ಷ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ನರೇಂದ್ರ ಮೋದಿಯವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೆಲೆಬ್ರೇಟ್ ಮಾಡೋದು ಕರೆನೂ ಕೊಟ್ಟಿದ್ದಾರೆ. 75 ವರ್ಷಗಳ ನಮ್ಮ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ 65 ವರ್ಷ ಕಾಂಗ್ರೆಸ್ನವರು ಮಾಡಿದೆ. ಈ ಪಾಪದ ಕೂಡ ಏನಿದೆ, ಇದನ್ನು ಕಾಂಗ್ರೆಸ್ನವರೇ ಹೊರಬೇಕು ಜಾಸ್ತಿ. ಆ ದೃಷ್ಟಿಯಿಂದ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಯಿತು. ಹಿಂದೂಗಳನ್ನ ಅಂತಂದರೆ ಅದಕ್ಕೆ ಮುಖ್ಯವಾದ ಕಾರಣ, ರಾಜಕೀಯ ಕಾರಣ ಕಾಂಗ್ರೆಸ್ನವರು. ಕಾಂಗ್ರೆಸ್ ಅಂದ ತಕ್ಷಣ ನೋಡಿ, ವಂಶವಾದ, ಜವಾಹರ್ಲಾಲ್ ನೆಹರು, ಅದಾದ ನಂತರ ಇಂದಿರಾ ಗಾಂಧಿ, ಅದಾದ ನಂತರ ರಾಜೀವ್ ಗಾಂಧಿ, ಅದಾದ ನಂತರ ರಾಹುಲ್ ಗಾಂಧಿ, ಅದಾದ ನಂತರ ರಿಮೋಟ್ ಕಂಟ್ರೋಲ್, ಬರ್ತಾ 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 ಡೈಲ್ಯೂಟ್ ಆಗಿದೆ. ಏನು ಡೈಲ್ಯೂಟ್ ಆಗಿದೆ ಅಂತ ಥ್ಯಾಂಕ್ಸ್ ಅಂತ ಯಾಕೆ ಹೇಳಬೇಕು ಅಂತಂದರೆ, ಜನ ಬುದ್ಧಿವಂತರಾಗ್ತಿದ್ದಾರೆ. ಜನ ಬುದ್ಧಿವಂತರಾಗೋದಕ್ಕೆ ಕಾರಣ ಇವತ್ತು ನೋಡಿ, ಎಲ್ಲರ ಕೈನಲ್ಲೂ ಸ್ಮಾರ್ಟ್ಫೋನ್ ಇದೆ. ಮತ್ತು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಏನೇ ಘಟನೆ ನಡೆದರೂ ನಮ್ಗೆ ಇಂಟ್ರೆಸ್ಟ್ ಇದ್ದರೆ ಕೇವಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮ್ಗೆ ಅದು ಗೊತ್ತಾಗುತ್ತೆ. ಮುಂಚೆ ಡೆಲ್ಲಿನಲ್ಲಿ ಏನಾಯಿತು, ಈಗ ಮೈಸೂರಿನಲ್ಲಿ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಮುತ್ತಜ್ಜಿ ಒಬ್ಬರಿದ್ದು, ಇಂದಿರಮ್ಮ ರಿಂದಮ್ಮ ಅಂತ ಅವ್ರ ಹೆಸರು, 106 ವರ್ಷ ಬದುಕಿದ್ರು. ಅವ್ರು ಹೇಳೋರು 15 ದಿವಸ ಆಗೋದಂತೆ ಬೆಂಗಳೂರಿನಲ್ಲಿ ಕನ್ನಡ ಪತ್ರಿಕೆ ಪ್ರಿಂಟ್ ಮಾಡಿದ್ರೆ ದಾವಣಗೆರೆ ತಲುಪೋದಕ್ಕೆ ಅಥವಾ ಶಿವಮೊಗ್ಗದ ಗ್ರಾಮಾಂತರ ಪ್ರದೇಶಗಳಿಗೆ ತಲುಪೋದಕ್ಕೆ 15 ದಿವಸ ಬೇಕಾಗತ್ತೆ. ಓದ್ತಿದ್ದವರು ನಮ್ಮ ಮುತ್ತಜ್ಜಿ ಒಬ್ಬರೇ ಅಂತ, ರಿಂದಮ್ಮ ಅಂತ, 106 ವರ್ಷ ಬದುಕಿದ್ರು. ಅವ್ರು ಪೇಪರ್ ಓದ್ತಿದ್ರಂತೆ. 15-20 ಜನ ಸುತ್ತಲೂ ಕೂತ್ಕೊಳ್ಳೋರಂತೆ. ಇವರು ಓದಿದ್ದನ್ನು ಇವ್ರು ಹೇಳೋದು, ಈ ಥರ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಆ ಥರ ಇದ್ದಾಗ ಗಾಂಧೀಜಿ ಒಂದು ಕರೆ ಕೊಟ್ಟರೆ 2-3 ಸಾವಿರ ಜನ ಸೇರ್ತಿದ್ರಂತೆ, ಲಕ್ಷಗಟ್ಟಲೆ ಜನ ಅಲ್ಲ. ಹಾಗಾಗಿ ಗಾಂಧೀಜಿನ ಮಾಸ್ ಲೀಡರ್ ಅಂತ ಕರೆದು ತಪ್ಪಲ್ಲ, ನಾವು ಕರಿತೀವಿ. ಮತ್ತು ಈ ಮಾಸ್ ಲೀಡರ್ಗೆ ದುಡ್ಡು ಬೇಕಾಗುತ್ತೆ, ದೇಶ ತುಂಬ ಓಡಾಡಬೇಕಾಗತ್ತೆ, ಜನಗಳನ್ನ ಸಂಘಟಿಸಬೇಕಾಗಿ ಕಾಸ್ಟ್ ಲೀಡರ್ ಒಬ್ಬರು ಬೇಕಾಗತ್ತೆ. ಈ ಕಾಸ್ಟ್ ಲೀಡರೇ ನೋಡಿ ಜವಾಹರ್ಲಾಲ್ ನೆಹರುನ ಕಳ್ಳ ಅಂದ್ವಿ, ಗಾಂಧೀಜಿನ ಮಳ್ಳ ಅಂದ್ವಿ. ಮಹಾತ್ಮ ಗಾಂಧಿ ಅಂತ ಕರೆಯೋದನ್ನು ಬಿಟ್ಟುಬಿಟ್ಟಿದ್ವಿ, ಮೋಹನದಾಸ್ ಕರ್ಮಚಂದ ಗಾಂಧಿ. ಆದರೂ ಸಹ ನಮ್ಮ ಬ್ರೈನ್ ವಾಶ್ ಇಷ್ಟು ಮಟ್ಟಿಗೆ ಮಾಡಿದ್ದಾರೆ. ಪುಸ್ತಕದಲ್ಲಿ ಪ್ರೈಮರಿ ಸ್ಕೂಲ್ ಪುಸ್ತಕ ಇರ್ಬೋದು, ಹೈಸ್ಕೂಲ್ ಪುಸ್ತಕ ಇರ್ಬೋದು, ಏನಾಗಿದೆ ಮಹಾತ್ಮ ಅಂತ ಹೇಳಿ ನಮ್ಮ ಕಿವಿಗೆ ಬಿದ್ದು ನಮಗೆ ಗೊತ್ತಿಲ್ಲದೇನೆ ಬೇಡ ಅಂತಂದ್ರೂ ಮಹಾತ್ಮ ಗಾಂಧಿ ಅಂದ ತಕ್ಷಣ ಮಹಾತ್ಮ ಗಾಂಧಿ ಅಂತ ಬಂದ್ಬಿಡುತ್ತೆ. ನೆಕ್ಸ್ಟ್ ಜನ್ರೇಷನ್ಗೆ ಸೋನಿಯಾ ಗಾಂಧಿ ಅಂದರೆ ಸೋನಿಯಾ ಗಾಂಧಿ ಅಂತ ಹೇಳೋಂಥ ಕಾಲ ಬಂದರೂ ಬರುತ್ತೆ. ಇದು ಏನು ಅಂತಂದರೆ ಅಭ್ಯಾಸ ಬಲ, ಇದು ತಪ್ಪು. ಬನ್ನಿ, ನಾವು ಇದ್ರ ಬಗ್ಗೆ ಮಾತಾಡಿದ್ದೀವಿ. ಮತ್ತು ಅಲಹಾಬಾದ್ ಪ್ರಯಾಗ್ರಾಜಲ್ಲಿ ಆನಂದ್ ಭವನಕ್ಕೆ ಹೋಗಬೇಕು, ಅಲ್ಲಿ ಸತ್ಯ ಗೊತ್ತಾಗುತ್ತೆ ಅಂತಲೂ ಹೇಳಿದ್ದೀನಿ. ಆದರೆ ಇವತ್ತಿನ ವಿಷಯ ಅದಲ್ಲ. ಏನು ಅಂತಂದರೆ, ನಾವು ಎಷ್ಟರ ಮಟ್ಟಿಗೆ ಬನಾನಾ ರಿಪಬ್ಲಿಕ್ ಮಾಡ್ತಿದ್ದೀವಿ ಅಂತಂದರೆ, ನೋಡಿ, ನಮ್ಮ ತೆರಿಗೆ ನಮ್ಮ ಹಕ್ಕು ಎಲ್ಲಿಗೆ ಬಂದಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಪುಣ್ಯಾತ್ಮ ಆತ 560 ದೇಶಗಳಿತ್ತಂತೆ. ನಮ್ಮ ಇಂಡಿಯಾ ದೇಶ ಒಂದೇ ದೇಶ ಅಲ್ಲ, ಈಗ ಒಂದೇ ದೇಶ 1947ರಿಂದ. ಅದಕ್ಕಿಂತ ಮುಂಚೆ 565 ದೇಶಗಳಿತ್ತಂತೆ. ಆ ದೇಶಗಳನ್ನೆಲ್ಲ ಯುದ್ಧ ಮಾಡಿ ಮನವೊಲಿಸಿ ಏನೋ ಒಂದು ದೇಶ ಮಾಡಿದ್ರು. ಆ ಒಂದು ದೇಶ ಮಾಡಿದ್ದೇನಾಯಿತು, ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಯಾರು ಬಡವರಿದ್ದಾರೆ ಅವ್ರನ್ನ ಜೊತೆಗೆ ತಗೊಂಡು ಹೋಗಬೇಕು, ಅವರು ಸಹ ದೇಶ ಕಟ್ಟೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಸಂವಿಧಾನ ರಚನೆ ಮಾಡಿದಾಗ ನಾವು ಒಕ್ಕೂಟದ ವ್ಯವಸ್ಥೆನ ಒಪ್ಕೊಂಡ್ವಿ. ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲನ ಹಂಚ್ತೀವಿ ಅನ್ನೋದು ಸಂವಿಧಾನದ ಮೂಲಾಶಯ. ಇದೇನಾಗಿದೆ ಇವತ್ತು ಮರ್ತು ಬಿಟ್ಟಿದ್ದಾರೆ, ಬುದ್ಧಿವಂತರು ಮರ್ತು ಬಿಟ್ಟಿದ್ದಾರೆ. ಬುದ್ಧಿವಂತರು ಮರ್ತುಬಿಟ್ಟು ಏನಾಗ್ತಾಯಿದೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಾರೆ. ಇದೇನಾಗುತ್ತೆ, ಮೇಲ್ನೋಟಕ್ಕೆ ಸರಿ ಅನಿಸುತ್ತಿದ್ದು, ಹೌದಲ್ಲ, ನಾವು ಎಷ್ಟು ಟ್ಯಾಕ್ಸ್ ಕೊಡ್ತೀವಿ, ನಮಗೆ ಜಾಸ್ತಿ ಪಾಲು ಬರಬೇಕು, ಸತ್ಯ ಅನಿಸುತ್ತೆ. ಆದರೆ ಒಕ್ಕೂಟದ ವ್ಯವಸ್ಥೆ, ದೇಶಭಕ್ತಿ, ನಮ್ಮ ಒಂದು ದೇಶ ನೋಡಿ, ಕಣ್ಣು ಕಿವಿ ಮೂಗು ಬಾಯಿ ಕೈ ಕಾಲು
ಕಾಲಿಗೆ ಮುಳ್ಳು ತಚ್ಚಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಮತ್ತು ಕಾಲಲ್ಲಿ ಚುಚ್ಚಿರ್ತಕ್ಕಂಥ ಮುಳ್ಳ ತೆಗೆದು ಕೈ ಮುಂದಾಗುತ್ತೆ. ಈ ಥರ ವ್ಯವಸ್ಥೆ ದೇಹದಲ್ಲೇ ಇರಬೇಕಾದ್ರೆ, ನಾವು ಒಂದು ದೇಶ ಅಂತ ನಾವು ಒಪ್ಕೊಂಡಿರ್ಬೇಕಾದ್ರೆ ಎಲ್ಲಿ ದುಡ್ಡು ಕಡಿಮೆ ಹೋಗ್ತಾ ಇದೆ, ಎಲ್ಲಿ ಸಂಪನ್ಮೂಲದ ಕೊರತೆ ಇದೆ, ಅಲ್ಲಿ ನಾವು ಜಾಸ್ತಿ ದುಡಿತಾ ಇದ್ದರೆ ₹100 ದುಡಿತಾ ಇದ್ದರೆ ₹60 ಕೊಡಬೇಕಾಗುತ್ತೆ, ನಾವು ₹20 ಇಟ್ಕೊಂಡು. ಇಂಥ ಪರಿಸ್ಥಿತಿ ಅನಿವಾರ್ಯ. ಇದು ನಾವು ಒಪ್ಕೊಂಡಿರ್ತಕ್ಕಂಥ ಸಿಸ್ಟಮ್ ಇದು. ಇದಕ್ಕೆ ವಿರೋಧವಾಗಿ ಯಾರು ಸಂವಿಧಾನದ ಆಶಯಗಳಿಗೆ ಪೂರಕವಾಗಿರ್ತೀವಿ, ದೇಶದ ಏಕತೆ ಮತ್ತು ಅಖಂಡತೆ ಮತ್ತು ಸಮಗ್ರತೆಯನ್ನು ಒಪ್ಕೋತೀವಿ, ಕಾಪಾಡ್ತೀವಿ, ಸಂಪನ್ಮೂಲಗಳನ್ನ ಹಂಚ್ಕೊಂಡು ತಿಂತೀವಿ ಅಂತ ಪ್ರಮಾಣ ವಚನ ತಗೊಂಡಿರೋರು ಇವತ್ತು ನೋಡಿ 7ನೇ ತಾರೀಕು ಜಂತರ್ ಮಂತರ್ನಲ್ಲಿ ಸ್ಟ್ರೈಕ್ ಮಾಡ್ತಾಯಿದೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಕೋತಿ ಶಿಷ್ಯ ನಿಂತ್ಕೊಂಡು ಹುಚ್ಚಾದರೆ, ಗುರು ನಿಂತ್ಕೊಂಡು ಹುಚ್ಚಾದರೆ ಶಿಷ್ಯ ಓಡಾಡ್ಕೊಂಡು ಹುಚ್ಚೋಯ್ತಾನಂತೆ. ಇದು ಗಾದೆ, ಇದು ಕನ್ನಡದಲ್ಲಿ. ಈಗೇನಾಗಿದೆ ಅದಕ್ಕೆ ಪೂರಕ ಅನ್ನೋ ಹಾಗೆ ಏನಾಗಿದೆ, 8ನೇ ತಾರೀಕು ನಿನ್ನೆ ದಿವಸ ತಮಿಳುನಾಡು ಕೇರಳದವ್ರು ಗಲಾಟೆ ಮಾಡಿದ್ದಾರೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಇದೇನಾಗಿದೆ, ಹೀಗೆ ಆದರೆ ಸೌತ್ ಇಂಡಿಯಾ ನಾವು ಸ್ವತಂತ್ರ ಕೇಳ್ತೀವಿ, ಇಂಡಿಪೆಂಡೆಂಟ್ ದೇಶ ಆಗಬೇಕು ಅನ್ನೋ ಕೂಗು ಸಹ ಯಾರಿಂದ ಎದ್ದಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ. ನೋಡಿ, MLAಗಳಾಗಿ MP ದೇಶದ ಅಖಂಡತೆ, ಏಕತೆ, ಸಮಗ್ರತೆಯನ್ನು ಕಾಪಾಡ್ತೀವಿ, ಇದಕ್ಕೆ ಪೂರಕವಾದ ಎಲ್ಲ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಅಂಥ ಪ್ರಮಾಣ ವಚನ ತಗೊಂಡಿರ್ತಕ್ಕಂಥ ಒಬ್ಬ MP, ಜನಗಳಿಂದ ಎಲೆಕ್ಟ್ ಆಗಿರ್ತಕ್ಕಂಥ MP, ನಮಗೆ ತೆರಿಗೆ ನಮ್ಮ ಪಾಲು ವಾಪಸ್ ಬರ್ತಾಯಿಲ್ಲ, ನಾವು ದೇಶ ವಿಭಜನೆ ಆಗಬೇಕಾದಂಥ ಅನಿವಾರ್ಯ ಹೋಗಿ ಹೇಳುತ್ತೆ, ಕೊಡ್ತೀವಿ ಅಂತ ಹೇಳ್ತಾರೆ. ಇದನ್ನು ಒಪ್ಪತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಬಗ್ಗೆನೂ ಮಾತಾಡಬೇಕಾಗತ್ತೆ. ಬನ್ನಿ, ಕಾಂಗ್ರೆಸ್ಸು ದೇಶದ ಏಕತೆ, ಅಖಂಡತೆ ಮತ್ತು ಸಮಗ್ರತೆ ಕಾಯ್ತಾ ಇದೆಯಾ ಅಂತ ಬಂದಾಗ ಬನ್ನಿ ಕೆಲವು ಹಿಸ್ಟ್ರಿದ ಇವುಗಳನ್ನ ಸತ್ಯಗಳನ್ನ, ಕಹಿ ಸತ್ಯಗಳನ್ನ ಜ್ಞಾಪಿಸ್ಕೋಬೇಕಾಗತ್ತೆ. ಒಂದೊಂದೇ ಕಹಿ ಸತ್ಯಗಳನ್ನ ಜ್ಞಾಪಿಸ್ಕೋತೀನಿ. ನೋಡಿ, ನೇಪಾಳು ನಮ್ಮ ದೇಶದ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಸರ್ವತಂತ್ರ ಸ್ವತಂತ್ರ ದೇಶ. ಅದೊಂದು ದೇಶ. ಅಲ್ಲಿ ರಾಜನ ವ್ಯವಸ್ಥೆ ಇತ್ತು. ರಾಜನ ವ್ಯವಸ್ಥೆ ಇದ್ದಾಗ 1960, ಅದಕ್ಕಿಂತ ಸ್ವಲ್ಪ ಮುಂಚೆ ಇರ್ಬೋದು, ಅಲ್ಲಿ ರಾಜ ನಾನು ಇಂಡಿಯಾ ದೇಶದೊಳಗೆ ಸೇರ್ಕೊತೀನಿ. ಯಾಕೆಂದರೆ ಇಂಡಿಯಾ ದೇಶ ಪಾಕಿಸ್ತಾನನ ಹಿಂದೂ ಮತ್ತು ಮುಸ್ಲಿಂ ಇದಾಗಿ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಮಾಡಿಕೊಟ್ಟಾಗ ಉಳಿದಿದ್ದು ಹಿಂದೂಗಳಿಗೋಸ್ಕರ ಹಿಂದೂ ದೇಶ. ಇಂಥ ಪರಿಸ್ಥಿತಿನಲ್ಲಿ ನೇಪಾಳಲ್ಲಿ ಹಿಂದೂ ದೇಶ ಅದು. ಅವ್ರು ಡಿಕ್ಲೇರ್ ಮಾಡ್ಕೊಂಡಿದ್ರು ಹಿಂದೂ ದೇಶ ಅಂತ. ನಾನು ಇಂಡಿಯಾ ದೇಶದಲ್ಲಿ ಸೇರ್ಕೊತೀನಿ ಸ್ವಾಮಿ, ಪರ್ಮಿಷನ್ ಕೊಡಿ ಅಂದರು. ನಮ್ಮ ಇದೇ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಇವು ಬೇಡ ಬೇಡ, ನಮ್ಮ ಕೈಯಲ್ಲಿ ಆಗೋದಿಲ್ಲ ನೋಡ್ಕೊಳ್ಳೋದಕ್ಕೆ, ಬೇಡ ಅಂತ ಅವ್ರು ದೂರ ಇಟ್ಟರು. ಅವರೇನಾಗಿದೆ ಇವಾಗ ಚೈನಾಕ್ಕೆ ಬೆಂಬಲ ಸೂಚಿಸ್ತಾರೆ. ಯಾಕೆಂದರೆ ಅವ್ರದ್ದು ಹಣಕಾಸಿನ ವಿಚಾರಗಳಿವೆ. ಇದು ಕಾಂಗ್ರೆಸ್ಸಿನ ಮಾಡಿದ ಒಂದು ಪ್ರಮಾದ. ಬನ್ನಿ, 2ನೇ ಪ್ರಮಾದ ಏನು ಅಂತ ಹೇಳ್ತೀನಿ. ನಾವು 1947 ಸ್ವತಂತ್ರ ಬಂತು ಅಂತೀವಿ. ಸ್ವಾತಂತ್ರ್ಯ ನಾವು ತಗೊಳ್ಳಿಲ್ಲ ರೀ. ಸ್ವಾತಂತ್ರ್ಯ ಬೇಕು ಅಂತ ಗಲಾಟೆ ಮಾಡ್ತಿದ್ವಿ. ಬ್ರಿಟಿಷರಿಗೆ ಊಟ ಹಾಕೋಕ್ಕಾಗಲಿಲ್ಲ, ಬಿಟ್ಟು ಹೋದವರು. ಸ್ವಾತಂತ್ರ್ಯ ಓಡಾಡ್ಕೊಂಡು ತಗೊಂಡ್ವಿ ಅನ್ನೋ ತಪ್ಪಾಗುತ್ತೆ. ಇದನ್ನು ಕಾಂಗ್ರೆಸ್ನವರು ತಮ್ಮಗಿನ್ನೇರಿಕೆ ತಮ್ಮ ಬೇಳೆ ಬೇಯಿಸ್ಕೋಬೇಕು, ತಮ್ಮಗಿನ್ನೇರಿಕೆ ಎಲ್ಲ ನಡಿಬೇಕು ಅನ್ನೋ ದೃಷ್ಟಿಯಿಂದ ಜನಗಳಿಗೆ ತುಪ್ಪದ ವಾಸನೆ ತೋರಿಸ್ಯಾರ, ತುಪ್ಪ ತಿನ್ನೋಕ್ಕೆ ಬಿಟ್ಟಿಲ್ಲ. ಇದು ಗಮನದಲ್ಲಿಡಬೇಕಾದ ಅಂಶ. ಏನು ಅಂತಂದರೆ, ಇವರು 1962ನೇ ಇಸ್ವಿನಲ್ಲಿ ಚೈನಾ ದೇಶ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ. ಆಕ್ರಮಣ ಮಾಡಿದಾಗ ಅರ್ಧ ಕರ್ನಾಟಕವನ್ನು ಕಳ್ಕೊಂಡ್ಬಿಡ್ತೀವಿ ನಾವು. ಇವತ್ತು ಸಹ ಕೇಳಿಲ್ಲ ರೀ, ಯುದ್ಧ ಮಾಡೋದು ಹೋಗಲಿ, ಅಯ್ಯೋ ನಮ್ಮ ಜಾಗ ನಮ್ಗೆ ವಾಪಸ್ ಕೊಡಿ ಸ್ವಾಮಿ ಅಂತ ಕೇಳಿಲ್ಲ. ಇವರು ದೇಶದ ಏಕತೆ ಮತ್ತು ಅಖಂಡತೆ ಸಮಗ್ರತೆಯನ್ನು ಹೇಗೆ ಭಿನ್ನ ಮಾಡ್ತಿದ್ದಾರೆ, ಹುಚ್ಚು ಮುಂಡೆ ಮದುವೆ ಉಂಡವನೇ ಜನ ಅಂತ ಹೇಗೆ ಇವರ ಅಧಿಕಾರನ ಬರೀ ಎಂಜಾಯ್ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದಾರೆ, ದುಡ್ಡು ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದಾರೆ, ಮತ್ತು ಶ್ರೀಮಂತಿಕೆಯನ್ನು ಮೆರೆಯೋದಕ್ಕೋಸ್ಕರ. ಇಂಡಿಯಾ ದೇಶದಲ್ಲಿ ಇರ್ತಕ್ಕಂಥ ಜನ ಎಲ್ಲ ಟ್ಯಾಕ್ಸ್ ಕಟ್ತಾರೆ, ಇವ್ರು ದಡ್ಡರು, ಇವ್ರು ಅಮಾಯಕರು, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ದುಡ್ಡು ಟ್ಯಾಕ್ಸು ಅಂತ ವಸೂಲು ಮಾಡಿಬಿಟ್ಟು ನಾವು ಬ್ರೋಕರ್ ಥರ ಕೆಲಸ ಮಾಡ್ಬೋದು ಅಂದ್ಕೊಂಡು ನೋಡಿ ಏನಾಗಿದೆ. ಮಿಡ್ಲ್ ಕ್ಲಾಸಿಂದ ಟ್ಯಾಕ್ಸ್ನ ತೊಗೋತಾರೆ. ಯಾರೋ ಅಳೋರಿಗೆ ₹100 ಕೊಡಿ ಅಂದರೆ 50 ಪೈಸೆ ಕೊಡ್ತಾರೆ, ಅವ್ರನ್ನ ಸಮಾಧಾನ ಮಾಡ್ತಾರೆ. ಆ ಥರ ಒಂದು ಪ್ರಕ್ರಿಯೆನೇ ಹೆಂಗಸರಿಗೆ ಬಸ್ ಫ್ರೀ ಮಾಡಿದ್ದು ಕರ್ನಾಟಕದಲ್ಲಿ, ಮತ್ತು 200 ಯೂನಿಟ್ಸ್ ಎಲೆಕ್ಟ್ರಿಸಿಟಿ ಫ್ರೀ ಮಾಡಿದ್ದು, ಮತ್ತು ಹೆಂಗಸರಿಗೆ ₹2,000 ಕೊಡ್ತೀನಿ, ₹5,000 ಕೊಡ್ತೀನಿ ಇದ್ದು. ಯುವನಿಧಿಗೆ ಡಿಪ್ಲೊಮಾ ಹೋಲ್ಡರ್ಸ್ ಇವ್ರಿಗೆಲ್ಲ ₹2,000, ಗ್ರಾಜ್ಯುಯೇಟ್ಸ್ಗೆಲ್ಲ ₹5,000 ಕೊಡ್ತೀನಿ ಇದ್ದು. ಹೀಗೆ ಅನೇಕ ಇವುಗಳನ್ನ ಮಾಡ್ಕೊಂಡ್ರು, ಸ್ಕೀಮ್ಗಳು ಮಾಡಿದ್ರು. ಏನು ಅಂದರೆ ತುಪ್ಪ ಹಚ್ತಾರೆ, ತುಪ್ಪನ ತಾವೇ ತಿಂತಾರೆ, ಅದು ತುಪ್ಪ ಘಮ ಘಮ ಅನ್ಸುತ್ತೆ ನೋಡಿ, ಅದನ್ನು ಜನಗಳು ಹಚ್ತಾರೆ. ಈ ಥರ ನಾವು ಜನಗಳು ಯಾಮಾರ್ತಾನೇ ಇದ್ದೀವಿ. ಬನ್ನಿ, ಇದು ಯಾರೇ ರಾಜಕೀಯ ನರೇಂದ್ರ ಮೋದಿ ಸರಿ ಮಾಡ್ತಾರೆ ಅಂತ ಇವಾಗ ನಾವು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋದು ತಪ್ಪಾಗುತ್ತೆ. ಅಥವಾ ಕಾಂಗ್ರೆಸ್ನವ್ರು ಮಾಡ್ತಾರೆ, ನಾವು ಓಟ್ ಹಾಕ್ತೀವಿ, ಓಟ್ ಹಾಕೋ ಜನ ಜಾಸ್ತಿ ಇದ್ದಾರೆ, ನಮ್ಮ ಕೈಲಿ ಏನೂ ಆಗೋಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಬೇಕಾದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಪ್ರೆಸಿಡೆಂಟ್ ಆಗಿರ್ತಾರೆ.
KM ಮುನ್ಷಿ, BN ರಾವ್, ಇವರೆಲ್ಲ BN ರಾವ್ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಲ್ಲಿ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ಇಂಥ ಮೇಧಾವಿಗಳೆಲ್ಲ ಬರೆದಿರ್ತಕ್ಕಂಥ ಇದೇನು ಅಂತಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ. ನಾವು ರೀ ಸುಪ್ರೀಂ, ಪ್ರೆಸಿಡೆಂಟ್ ಅಲ್ಲ ಸುಪ್ರೀಂ, ಪ್ರಧಾನಮಂತ್ರಿ ಬಿಡಿ, ಪ್ರಧಾನಮಂತ್ರಿನ ಪ್ರಧಾನ ಸೇವಕ ಅಂತ ಹೇಳ್ತಾರೆ. ಇನ್ನು MLAಗಳಿದ್ದಾರೆ, MP ಗಳಿದ್ದಾರೆ, ಇವರು ಪ್ರತಿಯೊಬ್ಬರು ಸಹ ರಾಜನ ಥರ ಟ್ರೀಟ್ ಮಾಡ್ತಾರೆ. ಏನು ಅಂತಂದ್ರೆ ಏನಾದ್ರು ಕೇಳಕ್ಕೆ ಹೋದರೆ ಜನ ಕಟ್ಕೊಂಡು ಕೇಳಕ್ಕೆ ಹೋದರೆ ದುಡ್ಡು ಕೊಟ್ಟಿಲ್ವೇನೆಯಾ, ಓಟ್ ಹಾಕಿದೆಯಾ ಹೋಗು ಅಂತಾರೆ. ಇಂಥ ಪರಿಸ್ಥಿತಿ ನಮ್ಗೆ ಬಂದಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ನೋಡ್ತೀವಿ. ಇದೇನಾಗಿದೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದೇನಿದೆ ಇದು ತಪ್ಪು. ನಾವು ಯಾವಾಗ ದೇಶ ಅನ್ನೋ ಪರಿಕಲ್ಪನೆ ನಮ್ಮಲ್ಲಿ ಬಂತು, ಯಾವಾಗ ದೇಶ ನಮ್ಮ ಮುಂದೆ ಕಾಣುತ್ತೆ, ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ನಮಗಿಂತ ಕಡಿಮೆ ಇರ್ತಕ್ಕಂಥ ಜನಗಳಿಗೆ ಹಂಚಬೇಕಾಗಿರೋದು ನಮ್ಮ ಮೂಲಭೂತ ಕರ್ತವ್ಯ, ಮೂಲಭೂತ ಜವಾಬ್ದಾರಿ. ಇದನ್ನು ಅರ್ಥಕೋಬೇಕು. ಯಾರು ಅರ್ಥಕೋಬೇಕು ನೋಡಿ, ಟ್ಯಾಕ್ಸ್ ಕಟ್ಟೋರು ಅರ್ಥಕೊಂಡ್ರೆ ಉಪಯೋಗ ಇಲ್ಲ. ನಮ್ಮ ಟ್ಯಾಕ್ಸ್ ಕಟ್ತೀವಿ. ಇದನ್ನು ಅರ್ಥಕೋಬೇಕಾಗಿರೋರು ಯಾರು ಸಂವಿಧಾನಾತ್ಮಕವಾಗಿ ಎಲೆಕ್ಷನ್ಗಳಲ್ಲಿ ಗೆದ್ದಿರ್ತಾರೆ, ಯಾರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತೊಗೊಂಡಿರ್ತಾರೆ, ಅವ್ರ ಜವಾಬ್ದಾರಿ ಜಾಸ್ತಿ. ಅವ್ರಿಗೆಲ್ಲ ಹೇಳಬೇಕಾಗಿರೋದು ನಿಮ್ಮೆಲ್ಲ ಜನಸಾಮಾನ್ಯರ ಕರ್ತವ್ಯ. ಜನ ಎದ್ದಲ್ಲಿ ದೇಶ ಎದ್ದೀತು ಅಂತ ಹೇಳ್ತೀವಿ. ಜನ ಎದ್ದರೆ ದೇಶ ಹೇಳುತ್ತಾ. ಬನ್ನಿ ಎಲ್ಲ ಜನಕ್ಕೆ ಕರೆ ಕೊಡ್ತಾಯಿದ್ವಿ, ಆಳವಾಗಿ ವಿಶ್ಲೇಷಣೆ ಮಾಡೋಣ. ನಮ್ಮ ತೆರಿಗೆ ನಮ್ಮ ಹಕ್ಕು ಮೇಲ್ನೋಟಕ್ಕೆ ಓಕೆ ಅನಿಸುತ್ತೆ, ಆದರೆ ದೇಶದ ಪರಿಕಲ್ಪನೆ, ನಾವು ಒಪ್ಕೊಂಡಿರ್ತಕ್ಕಂಥ ಪರಿಕಲ್ಪನೆ ಇದು, ನಾವು ಒಪ್ಕೊಂಡಿರ್ತಕ್ಕಂಥ ಸತ್ಯ ಇದು. ಇಲ್ಲೇನಾಗುತ್ತೆ, ಯಾರೋ ನಾಗಾಲ್ಯಾಂಡಲ್ಲಿ ಇರ್ತಕ್ಕಂಥ ಜನ ನಮಗಿಂತ ಬಡವ ಇರ್ತಾನೆ, ನಮ್ಮ ಸಂಪನ್ಮೂಲ ನಾವು ದುಡಿದಿರ್ತಕ್ಕಂಥ ದುಡ್ಡನ್ನ ಅದನ್ನು ಕೊಡಬೇಕಾಗತ್ತೆ. ಇದು ಧರ್ಮ. ಇದು ದೇಶ ಪ್ರೇಮಿಗಳೆಲ್ಲ ಒಪ್ಕೋಬೇಕಾದಂಥ ಏಕಮೇವ ಧರ್ಮ. ಈ ದೇಶ ಪ್ರೇಮಿಗಳು ಯಾರು ಅಲ್ಲ, ಅವ್ರು ಇಂಥ ಕೂಗುಗಳನ್ನ ಹೇಳ್ತಾರೆ ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ. ನರೇಂದ್ರ ಮೋದಿ ಕಾಲೆಳಿಬೇಕು, ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಾಮಂತ ರಾಜರೆಲ್ಲ ಶ್ರೀಮಂತರಾಗ್ಬೋದು. ಆ ದೃಷ್ಟಿಯಿಂದ ಏನಾಗುತ್ತೆ, ಇಂಥ ಕೂಗುಗಳನ್ನ ಹೇಳ್ತಾರೆ. ಬನ್ನಿ, ಇಂಥ ಕೂಗುಗಳನ್ನ ಮೊಳಕೆನಲ್ಲೇ ಚೂಟು ಹಾಕಬೇಕಾಗಿರೋದು ನಿಮ್ಮೆಲ್ಲ ಕರ್ತವ್ಯ. ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಸುಪ್ರೀಂ ಪವರು ನಮ್ಮ ಸ್ವತಂತ್ರ ಭಾರತದಲ್ಲಿ ಅಂತೇಳಿ ಇದನ್ನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.